ಇನ್ನು ಮೊದಲ ಹಂತ ಮುಗಿಯಿತು, ಎರಡನೇ ಹಂತದ ಲಾಭಿ ಈಗ ಶುರುವಾಗಿದೆ. ಗಾಣಿಗ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಸವದಿ, ಬಿಕೆ ಸಂಗಮೇಶ್ವರ್, ವೀರೇಂದ್ರ ಪಪ್ಪಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅವರ ಬೆಂಬಲಿಗರು. ಮೂವರು ಶಾಸಕರಲ್ಲಿ ಒಬ್ಬರಿಗಾದರೂ ಸಚಿವರನ್ನಾಗಿ ಮಾಡಿ. ಈವರೆಗೂ ಗಾಣಿಗ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಸಚಿವ ಸ್ಥಾನವನ್ನ ಕೊಡದಿದ್ರೆ ತಕ್ಕ ಪಾಠವನ್ನ ಕಲಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎರಡನೇ ಹಂತದ ಲಾಭಿ ಈಗ ಶುರುವಾಗಿರೋದು. ಎರಡನೇ ಹಂತದಲ್ಲಿ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಗಾಣಿಗ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಲಾಗಿದೆ. ಇವತ್ತಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದಿಂದ 3 ಜನ ಶಾಸಕರಾಗಿದ್ದಾರೆ. ವಿಶೇಷವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮನವಿ ಮಾಡ್ತಾವಿದ್ದೇವೆ ಅಂದರೆ, ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವತ್ತಿಗೂ ಗಾಣಿಗ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಿಂದೆ ನಮ್ಮ ಸಮಾಜದ ಅನೇಕ ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿ ಹೋಗಿದ್ದಾರೆ. ಈಗ 2023ರಲ್ಲಿ ಶ್ರೀಯುತ ಲಕ್ಷ್ಮಣ್ ಸವದಿಯವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಬಂದಾಗ ಅಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಅಂತ ಸ್ಥಾನವನ್ನು ಆ ಪಕ್ಷ ಕೊಟ್ಟಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅವರು ಪಕ್ಷದ ಟಿಕೆಟ್ ತಪ್ಪಿದಾಗ ಗಾಣಿಗರು ಕೇವಲ 1000 ಮತದಾರರು ಇರ್ಬೋದು, ಅವರು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಅಂದರೆ ಎರಡನೇ ಅತಿ ಹೆಚ್ಚು ಮತಗಳನ್ನು ಪಡೆದು 76,000 ಮತಗಳ ಅಂತರದಲ್ಲಿ ಆಯ್ಕೆಯಾಗಿ ಬಂದರು. ಅಂಥ ಒಬ್ಬ ಜನನಾಯಕನಿಗೆ ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದರೆ ಸನ್ಮಾನ್ಯ ಬಿಕೆ ಸಂಗಮೇಶ್ ಅವ್ರನ್ನ ಮತ್ತು ಲಕ್ಷ್ಮಣ್ ಸವದಿ ಇವರನ್ನು ಸಚಿವ. ಇನ್ನು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಬೆಳಗಾವಿಗೆ ಮತ್ತೊಂದು ಮಂತ್ರಿಗಿರಿ ಸಿಗುತ್ತಾ? ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರೋದಕ್ಕೆ ಒಂದು ಕಡೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಮಾಜಿ ಸಚಿವೆ ಹೆಬ್ಬಾಳ್ಕರ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿ ಮೇಲಿನ ಹಿಡಿತಕ್ಕಾಗಿ ಆಪ್ತರಿಬ್ಬರಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಮಣೆ ಹಾಕ್ತಾರಾ ಅನ್ನೋದು ಈಗ ಇರುವಂತಹ ಕುತೂಹಲ. ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಇಬ್ಬರೂ ನಾಯಕರು, ಇವರಿಬ್ಬರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂತಹ ಉತ್ಸುಕದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಉಭಯ ನಾಯಕರು ಕೂಡ ಡಿಕೆ ಶಿವಕುಮಾರ್ ಮೂಲಕವೇ ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ರು. ಲಕ್ಷ್ಮಣ್ ಸವದಿ ಅವರು ಕಿತ್ತೂರು ಕರ್ನಾಟಕದಲ್ಲಿ ಪ್ರಭಾವ ಹೊಂದಿರುವಂತಹ ಲಕ್ಷ್ಮಣ್ ಸವದಿ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ದಾರೆ. ಸೊ ಹೀಗಾಗಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತಾ? ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಇದೀಗ ಬೆಳಗಾವಿಗೆ ಮತ್ತೆ 2 ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ವಿಚಾರ. ಒಂದು ಕಡೆಯಲ್ಲಿ ಮಾಜಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಲಕ್ಷ್ಮಣ್ ಸವದಿ. ಸೊ ಇವರಿಬ್ಬರನ್ನ ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಉತ್ಸುಕರಾಗಿದ್ದಾರೆ ಅನ್ನುವಂತಹ ವಿಚಾರಗಳು. ಸೊ ಏನೆಲ್ಲ ಬೆಳವಣಿಗೆ ಆಗಿದೆ ಈ ಹಿನ್ನೆಲೆಯಲ್ಲಿ, ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ? ಹೌದು ಮಧುಕರ್, ಬೆಂಗಳೂರು ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರುವುದು ಬೆಳಗಾವಿಯಲ್ಲಿ. ಈ ಕಾರಣಕ್ಕೆ ಅತಿ ಹೆಚ್ಚು ಸಚಿವ ಸ್ಥಾನವನ್ನು ಬೆಳಗಾವಿ ಕೊಡಬೇಕು ಅನ್ನುವಂಥದ್ದು ಜಿಲ್ಲಾ ನಾಯಕರ ಆಗ್ರಹವಾಗಿರುವಂಥದ್ದು. ಈಗಾಗಲೇ ಸಂಪುಟದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಸಂಪುಟದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿರುವಂಥದ್ದು. ಇನ್ನೇನು ಸಂಪುಟ ವಿಸ್ತರಣೆ ಅಂತ ಸಂದರ್ಭದಲ್ಲಿ ತಮಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಪಟ್ಟಣ ಹಿಡಿದಿರುವಂಥದ್ದು. ಹೈಕಮಾಂಡ್ ಮೂಲಕ ಕೂಡ ಲಾಬಿಯನ್ನು ಮಾಡ್ತಿರುವಂಥದ್ದು. ಮತ್ತೊಂದೆಡೆ ಡಿ.ಕೆ.ಶಿ ಮೂಲಕವೇ ಬಿಜೆಪಿ ತರದ ಲಕ್ಷ್ಮಣ್ ಸವದಿ ಅವರು ಕೂಡ ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ಪ್ರಭಾವ ಬೀರಿ 4-5 ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ಕೂಡ ಲಕ್ಷ್ಮಣ್ ಸವದಿ ಅವರು ಯಶಸ್ವಿಯಾಗಿದ್ದರು. ಈ ಕಾರಣಕ್ಕೆ ಅವರು ಕಾಂಗ್ರೆಸ್ ಸೇರ್ಪಡೆ ಸಂದರ್ಭದಲ್ಲಿ ನಿಮಗೂ ಕೂಡ ಸಚಿವ ಸ್ಥಾನದ ಅವಕಾಶವನ್ನು ಕೊಡುವುದಾಗಿ ಹೈಕಮಾಂಡ್ ನಾಯಕರು ಭರವಸೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಡಿ.ಕೆ.ಶಿ ಸಂಪುಟದಲ್ಲಿ ಸೇರೋಕೆ ಸಾಕಷ್ಟು ಕಸರತ್ತನ್ನು ಮಾಡ್ತಿರುವಂಥದ್ದು. ಕಳೆದ ವಾರಷ್ಟೇ ಡಿ.ಕೆ.ಶಿ ಅವರು ಏನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋಕ್ಕೆ ದೆಹಲಿಯಲ್ಲೇ ಬೀಡನ್ನು ಬಿಟ್ಟಿದ್ರು. ಆದರೆ ಮೊದಲ ಹಂತದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. 2ನೇ ಹಂತದಲ್ಲಿ ಅವಕಾಶ ಕೊಡುವುದಾಗಿ ಕೂಡ ಡಿ.ಕೆ.ಶಿ ಭರವಸೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಹೀಗಾಗಿ ಈಗ ಡಿ.ಕೆ.ಶಿ ಮೂಲಕವೇ ಅವರು ಸಂಪುಟ ಸೇರ್ಪಡೆ ಆಗೋಕ್ಕೆ ಕಸರತ್ತನ್ನು ಆರಂಭಿಸಿರುವಂಥದ್ದು. ಇಷ್ಟಲ್ಲದೆ ಕೂಡ ಸಿದ್ದರಾಮಯ್ಯನವರ ಮೂಲಕ ಅಶೋಕ್ ಪಟ್ಟಣ್ ಕೂಡ ಲಾಬಿಯನ್ನು ಮಾಡ್ತಿದ್ದಾರೆ. ತಮ್ಮ ಅಂತೇಶ್ ಕೌಜಲಿ ಕೂಡ ಲಾಬಿಯನ್ನು
ಒತ್ತಾಯನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ತಮಗೂ ಕೂಡ ಅವಕಾಶನ ಕೊಡಬೇಕು ಅಂತೇಳಿ ಬೆಳಗಾವಿ ಉತ್ತರ ಕ್ಷೇತ್ರ ಶಾಸಕ ಆಸಿಫ್ ಶೇಟ್ ಕೂಡ ಆ ಪಟ್ಟಣ ಹಿಡಿದಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಬೆಳಗಾವಿ ನಗರಕ್ಕೆ ಯಾರೊಬ್ಬರು ಕೂಡ ಕಾಂಗ್ರೆಸ್ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಈ ಕಾರಣಕ್ಕೆ ಬೆಳಗಾವಿ ಉತ್ತರದಿಂದ ಆಯ್ಕೆ ಆಗ್ತಕ್ಕಂಥ ನನಗೆ ಅವಕಾಶನ ಕೊಡಬೇಕು ಅಂತೇಳಿ ಅವರು ಕೂಡ ಪಟ್ಟಣ ಹಿಡಿದಿರುವಂಥದ್ದು. ಅದ್ರ ಜೊತೆಗೇ ಕಿತ್ತೂರು ಕರ್ನಾಟಕ ಭಾಗದ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರು ಕೂಡ ಈ ಸಂಬಂಧ ಹೈಕಮಾಂಡ್ಗೆ ನಿಯೋಗ ಒಯ್ಯೋಕ್ಕೂ ಕೂಡ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು. ಮತ್ತೊಂದರೆ ಚಿಕ್ಕೋಡಿ ಸಲಹಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಕೂಡ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ಈಗ ಅವರು ಒಂದು ಕಡೆ ಲಿಂಗಾಯತ್ ಪಂಚಮಸಾಲಿ ಕೋಟಾರೆಡ್ಡಿ ಅವರು ಕೂಡ ಈಗ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಅವ್ರ ತಂದೆ ಪ್ರಕಾಶ್ ಹುಕ್ಕೇರಿ ಅವರು MLC ಇರುವಂಥದ್ದು, ದೆಹಲಿ ವಿಶೇಷ ಪ್ರತಿನಿಧಿ ಕೂಡ ಆಗಿರುವಂಥದ್ದು. ತಂದೆಗೆ ಅವಕಾಶ ಸಿಕ್ಕಿಲ್ಲ. ತಂದೆ ಕೂಡ ಹಿಂದೆ ಸಚಿವರಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ರು. ಅವಾಗ ಸಚಿವ ಸ್ಥಾನವನ್ನು ಬಿಟ್ಟು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಪಕ್ಷಕ್ಕಾಗಿ ನಮ್ಮ ಕುಟುಂಬದ ತ್ಯಾಗ ಇದೆ, ಈ ಕಾರಣಕ್ಕೆ DKC ಸಂಪುಟದಲ್ಲಿ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಈತ ಗಣೇಶ್ ಹುಕ್ಕೇರಿ ಕೂಡ ಪಟ್ಟಣ ಹಿಡಿದಿರುವಂಥದ್ದು. ಆದರೆ ಈಗ ಈತ DK ಶಿವಕುಮಾರ್ ಅವರಿಗೆ ಇಬ್ಬರು ಜಿಲ್ಲಾ ರಾಜಕಾರಣಿ ಆಪ್ತರಾಗಿರುವಂಥವ್ರು ಇಬ್ಬರು, ಅದರಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಲಕ್ಷ್ಮಣ್ ಸವದಿ ಆಗಿರುವಂಥದ್ದು. ಹೀಗಾಗಿ ಇಬ್ಬರಿಗೆ ಅವಕಾಶ ಕೊಡ್ತಾರ, ಇವರಿಬ್ಬರನ್ನು ಬಿಟ್ಟು ಬೇರೆದವ್ರಿಗೆ ಅವಕಾಶ ಕೊಡ್ತಾರ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕೇಳಿಸಿರುವಂಥದ್ದು. ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿರುವಂಥದ್ದು, ಇನ್ನೇನು 2 ವರ್ಷಕ್ಕೆ ವಿಧಾನಸಭೆ ಚುನಾವಣೆ ಕೂಡ ಬರಲಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಬ್ಬರಿಗೂ ಆಪ್ತರಾಗಿರ್ತಕ್ಕಂಥ ಇವರು ಯಾರು ಲಕ್ಷ್ಮಣ್ ಸವದಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಅಥವಾ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರೋ. ಯಾಕಂತಂದ್ರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ 3 ವರ್ಷಗಳ ಕಾಲ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಈ 2ನೇ ಅವಧಿಗೆ ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟು ಒಂದು ಲಿಂಗಾಯತ, ಒಂದು ಈತ ST ಅಂತ ಸತೀಶ್ ಜಾರಕಿಹೊಳಿ ಇದ್ದಾರೆ, ಒಂದು ಲಿಂಗಾಯತ, 2 ಕಾಂಬಿನೇಷನ್ ಅಡಿ ಚುನಾವಣೆ ಎದುರಿಸೋಕೆ ಕಾಂಗ್ರೆಸ್ ಒಂದು ಕಡೆ ತಂತ್ರವನ್ನು ಮಾಡಿದೆ. ಮತ್ತೊಂದು ಕಡೆ ಈ 2 ಲೆಕ್ಕಾಚಾರವನ್ನು ಈಗ DKC ಹಾಕೊಂಡಿರುವಂಥದ್ದು. ಕೊಟ್ಟರೆ ಇಬ್ಬರಿಗೆ ಕೊಡ್ತಾರೆ ಅಥವಾ ಸೌದಿ ಅವರಿಗೆ ಮಾತ್ರ ಕೊಡ್ತಾರೆ ಅನ್ನುವಂಥದ್ದು ಈಗ ಏನು ಸಾಕಷ್ಟು ಚರ್ಚೆಗಳು ನಡೀತಿರುವಂಥದ್ದು. ಇದ್ರ ಜೊತೆಗೇ ಉಳಿದ ನಾಯಕರು ಕೂಡ ತಮ್ಮ ಲೆವೆಲ್ನಲ್ಲಿ ಸಿದ್ದರಾಮಯ್ಯನವರ ಮೂಲಕ ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರ ಮೂಲಕ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕಲಿದ್ದಾರೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.